ನಮಸ್ಕಾರ ಎಲ್ಲರಿಗೂ. ತುಂಬ ದಿನದ ನಂತರ ನಾನಿವತ್ತು ಒಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಬಟರ್ಫ್ಲೈ ಕೀಚೆನನ್ನು ಮಾಡೋದನ್ನು ಕೊಡ್ತಾಯಿದ್ದೀನಿ. ಮೊದಲಿಗೆ ಒಂದು ಚೈನನ್ನು ಹಾಕ್ಕೊಳ್ಬೇಕು. 2 ಕಲರಿನ ಉಲ್ಲನ್ನು ತಗೊಂಡು ಮಾಡಿಕೊಳ್ಳುವಂಥದ್ದು. ಈಗ ಅದೇ ಚೈನಲ್ಲಿ 2 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ನಂತರ ಒಂದು ಡಬಲ್ ಕ್ರೋಶವನ್ನು ಹಾಕ್ಕೊಂಡು ನಂತರ 2 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಅದೇ ಹೋಲಲ್ಲಿ ಮೊದಲಿಗೆ ನಾವು ಯಾವುದು ಹೋಲಿಂದ ಶುರು ಮಾಡಿರ್ತೀವಲ್ವ ಅದೇ ಹೋಲಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳುವಂಥದ್ದು. 2 ಡಬಲ್ ಕ್ರೋಶ ಹಾಗೆ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಹೀಗೆ ರೌಂಡಾಗಿ ಬರ್ತದೆ. ಇದು ಹೀಗೆ 8 ಡಬಲ್ ಕ್ರೋಶ ಬರೋ ರೀತಿ ಲೆಕ್ಕ ಮಾಡಿಕೊಳ್ಬೇಕು. 8 ಡಬಲ್ ಕ್ರೋಶ ಬಂದಾದ ಮೇಲೆ ನಂತರ ಮುಂದಿನ ಸ್ಟೆಪ್ಪನ್ನು ಮಾಡಿಕೊಳ್ಳುವಂಥದ್ದು. ಹೀಗೆ ಮನೆಯಲ್ಲಿ ವೇಸ್ಟಾಗಿ ಉಳಿದಿರುವಂಥ ಉಲ್ಲನ್ನಿಂದ ನೀವು ಈ ಥರ ಮಾಡಿಕೊಳ್ಳುವಂಥದ್ದು. ನೋಡಿ, ಈ ಥರ 8 ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಆದ ನಂತರ ಇಲ್ಲಿ ಕೊನೆಗೆ ಈ ಥರ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡಾದಮೇಲೆ ಇಲ್ಲಿ ಈ ರೌಂಡು ಮುಕ್ತಾಯ ಆಯಿತು. ಈಗ 3 ಚೈನನ್ನು ಹಾಕ್ಕೊಳ್ಬೇಕು. 3 ಚೈನನ್ನು ಹಾಕ್ಕೊಂಡಾದಮೇಲೆ ಮತ್ತೆ ಅದೇ ಹೋಲಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. 2 ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಮತ್ತು ಮಧ್ಯದಲ್ಲಿ 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಂತರ ಅದೇ ಹೋಲಲ್ಲಿ 3 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು 2ನೇ ರೌಂಡಿಗೆ. ಈಗ ಮತ್ತೆ ಈ ಹೋಲಲ್ಲಿ ತಗೊಳ್ಬೇಕು. ನೆಕ್ಸ್ಟು 3 ಡಬಲ್ ಕ್ರೋಶವನ್ನು ಹಾಕ್ಕೊಂಡಾದ ನಂತರ 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಮತ್ತು ಅದೇ ಹೋಲಲ್ಲಿ 3 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ, ಹೀಗೆ ಸುತ್ತಲೂ ಇದೇ ರೀತಿ ಮಾಡಿಕೊಳ್ಬೇಕು. ಈಗ ಹೀಗೆ 8 ಮೂಲೆ, ಈ ಥರ 8 ಮೂಲೆ ಬರಬೇಕು 2ನೇ ರೌಂಡಲ್ಲಿ. ಈಗ ಕೊನೆಗೆ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಮುಕ್ತಾಯ ಮಾಡಿ ಈ ರೌಂಡನ್ನು. ನಂತರ ಈಗ ಬೇರೆ ಉಲ್ಲನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಳ್ಳುವಂಥದ್ದು. ನಾನಿಲ್ಲಿ ಬಿಳಿ ಕಲರಿನ ಉಲ್ಲನ್ನು ತಗೊಂಡಿದ್ದೀನಿ. ಈ ಉಲ್ಲನ್ನು ಇದಕ್ಕೆ ಸೇರಿಸ್ಕೊಂಡು ಮುಂದಿನ ರೌಂಡನ್ನು ಶುರು ಮಾಡುವಂಥದ್ದು. ನೋಡಿ, ಈಗ ಎಲ್ಲಿ ಮುಕ್ತಾಯ ಆಗಿರ್ತದಲ್ವ ಅಲ್ಲಿಂದನೇ ಬಿಳಿ ಉಲ್ಲನ್ನು ತಗೊಂಡು ಇಲ್ಲಿ ಮತ್ತೆ 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಂತರ ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಬೇಕು. ಒಂದೊಂದು ಹೋಲಲ್ಲಿ ಹೀಗೆ 8 ಮೂಲೆ ಆಗಿರ್ತದಲ್ವ ಅದರಲ್ಲಿ 10 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಇಲ್ಲಿ ಬಿಳಿ ಉಲ್ಲನಿಂದ 10 ಡಬಲ್ ಕ್ರೋಶವನ್ನು ನಾನು ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಹೋಲಿಗೆ ಹಾಕ್ಕೊಳ್ಬೇಕು. ಇಲ್ಲಿ ಮಧ್ಯದಲ್ಲಿ ಒಂದು ಇರ್ತದಲ್ವ, ಈಗ ನಾವು 6 ಡಬಲ್ ಕ್ರೋಶವನ್ನು ಹಾಕ್ಕೊಂಡಿರ್ತೀವಲ್ವ ಅಲ್ಲಿ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡ್ರು ಶೇಪ್ ಚೆನ್ನಾಗಿ ಬರ್ತದೆ. ಈಗ ಇಲ್ಲಿ ಮತ್ತೊಂದು ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಇದೇ ರೀತಿ 8 ಹೋಲಲ್ಲಿ 8 ಸಲ ಹಾಕ್ಕೊಳ್ಳುವಂಥದ್ದು. 10 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು. ನಂತರ ನೋಡಿ ಈ ಥರ ಆಯಿತು. ಈಗ ಇಲ್ಲಿ
ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನಂತರ ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳೋದು. 10 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಹೀಗೆ 8 ಮೂಲೆಗೂ ಇದೇ ರೀತಿ ಹಾಕ್ಕೊಂಡಾದಮೇಲೆ ನೋಡಿ ಈ ಥರ ಕಾಣ್ತದೆ. ಕೊನೆಗೆ ಇಲ್ಲಿ ಎಂಡ್ ಮಾಡುವಂಥದ್ದು ನೋಡಿ. ಈ ಥರ ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಾದಮೇಲೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಂತರ ಅದನ್ನು ಮಧ್ಯಭಾಗದಲ್ಲಿ ಸರಿಯಾಗಿ ಮಡ್ಚಿಕೊಂಡು ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗುವಂಥದ್ದು. ಹೀಗೆ ಮಧ್ಯದಲ್ಲಿ ಈ ಥರ ಹಾಕ್ಕೊಳ್ಳುವಂಥದ್ದು. ಚೈನ್ ಸ್ಟಿಚ್ಚನ್ನು ಎರಡೂ ಪದರಕ್ಕೂ ಸೇರಿಸಿ ಈ ಥರ ಹಾಕ್ಕೊಳ್ಳಿ. ನೋಡಿ ಬಟರ್ಫ್ಲೈ ಶೇಪಿಗೆ ಬಂತು. ಈಗ 10 ಚೈನ್ ಸ್ಟಿಚ್ಚನ್ನು ಇಲ್ಲಿ ಹಾಕ್ಕೊಳ್ಬೇಕು. 10 ಚೈನ್ ಸ್ಟಿಚ್ ಆದಮೇಲೆ ವಾಪಸ್ ಅದೇ ಹೋಲಲ್ಲಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. 10 ನೋಡಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಂದ ಮೇಲೆ ಈಗ ಮತ್ತೊಂದು ಇಲ್ಲಿ ಮುಕ್ತಾಯ ಆದಮೇಲೆ ಮತ್ತೊಂದು 10 ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಚೈನ್ ಸ್ಟಿಚ್ಚನ್ನು ಮತ್ತೊಂದು ಸಲ ಈ 10 ಚೈನ್ ಸ್ಟಿಚ್ಚಲ್ಲೂ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನನ್ನ ವಿಡಿಯೋ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ನನ್ನ ವಿಡಿಯೋ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಈ ಥರ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡಾದಮೇಲೆ ಇಲ್ಲಿಗೆ ಮುಕ್ತಾಯ ಮಾಡುವಂಥದ್ದು. ಬಟರ್ಫ್ಲೈ ರೆಡಿ ಆಯಿತು. ಕೊನೆಗೆ ಇಲ್ಲಿ ಗಂಟು ಹಾಕ್ಕೊಂಡು ದಾರವನ್ನು ಕಟ್ ಆದಮೇಲೆ ಇದಕ್ಕೆ ಕೀ ಚೈನನ್ನು ಅಟ್ಯಾಚ್ ಮಾಡುವಂಥದ್ದು. ನಿಮ್ಮ ಮನೇಲಿ ಯಾವುದಾದ್ರೂ ಹಳೆ ಕೀ ಚೈನ್ ಇರುತ್ತದಲ್ವ, ಅದಕ್ಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಹೀಗೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಕೀ ಚೈನ್ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಆಯಿತು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.